ಇಶಿತಾ ಹಾಗೂ ಮುರುಘಾ ಮಾಸ್ಟರ್ ಇಬ್ರು ಕೂಡ ಮದುವೆ ಆಗಿರೋ ವಿಚಾರ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಸೊ ಇವರಿಬ್ರು ಕೂಡ ಹಲವಾರು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಒಟ್ಟಿಗೆನೆ. ಆದ್ರೆ ಈಗ ಇವರಿಬ್ಬರ ಮಧ್ಯೆ ಏನೋ ಒಂದು ಬಿರುಕು ಮೂಡಿದೆ ಹಾಗೂ ಇಬ್ರು ಕೂಡ ಡಿವೋರ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳು ವೈರಲ್ ಆಗ್ತಾ ಹೋಗ್ತಾ ಇದೆ. ಆದ್ರೆ ಇಬ್ರುಗಳು ಕೂಡ ಎಲ್ಲೂ ಕೂಡ ಇವರು ಡಿವೋರ್ಸ್ ಆಗಿರೋದಾಗಿದೆ, ಇಬ್ರು ಮತ್ತೆ ಜಗಳ ಆಗಿರೋದಾಗಿ ಎಲ್ಲೂ ಕೂಡ ವೈರಲ್ ಮಾಡ್ಕೊಂಡಿಲ್ಲ. ಯಾರು ಕೂಡ ಎಲ್ಲೂ ಒಂದು ಚಿಕ್ಕ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾ ಕೇವಲ ತಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇಂದ ಅಥವಾ ಅವರು ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮಗದೊಂದನ್ನ ನೋಡ್ಕೊಂಡು ಅವರಿಬ್ರು ದೂರ ಆಗ್ಬಿಟ್ಟಿದ್ದಾರೆ, ಹಾಗಾಗಿದ್ದಾರೆ, ಹೀಗಾಗಿದ್ದಾರೆ ಅಂತ ಹೇಳಿ ಹಲವಾರು ವಿಡಿಯೋಗಳನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದಕ್ಕೆಲ್ಲನೂ ಕೂಡ ಈಗ ಇಶಿತಾ ಅವರು ಒಂದು ಫುಲ್ ಸ್ಟಾಪ್ ಇಡ್ಲಿಕ್ಕೆ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಸೊ ಮುರುಘಾ ಮಾಸ್ಟರ್ ಆಗಿರ್ಬೋದು, ಇಶಿತಾ ಆಗಿರ್ಬೋದು, ಹಲವಾರು ದಿನಗಳಿಂದ ಅಂದ್ರೆ ಒಂದು ವರ್ಷನೇ ಆಯ್ತು ಅನ್ಕೊಳ್ರಿ, ಇಬ್ರು ಜೊತೆಗಿರುವಂತಹ ವಿಡಿಯೋನ ಎಲ್ಲೂ ಕೂಡ ಪೋಸ್ಟ್ ಗಳನ್ನ ಮಾಡ್ಕೊಂಡಿಲ್ಲ. ಸೊ ಇದನ್ನ ಹಲವಾರು ಜನ ಗಮನಿಸಿರ್ತಾರೆ. ಸೊ ವಿಡಿಯೋ ಕ್ರಿಯೇಟ್ ಮಾಡೋರು, ಕಂಟೆಂಟ್ ಕ್ರಿಯೇಟ್ ಮಾಡೋರು ಇದನ್ನ ಗಮನಿಸ್ಬಿಟ್ಟು ಇಬ್ರು ಕೂಡ ದೂರ ಆಗಿರ್ಬೋದೇನೋ ಅಂತ ಹೇಳಿ ಹಲವಾರು ವಿಡಿಯೋಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಒಂದು ಸಾಕ್ಷಿ ಎಂಬಂತೆ ಇವರಿಬ್ರು ಚಾನಲ್ ಅನ್ನ ನಾನು ಚೆಕ್ ಮಾಡಿದಾಗ ಇಬ್ಬರಲ್ಲೂ ಕೂಡ ಯಾರು ಮುರುಘಾ ಇರುವಂತದ್ದು ಇಶಿತಾ ಇರುವಂತಹ ಮುರುಘಾ ಅವರು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಕೂಡ ಮಾಡಿಲ್ಲ. ಸೊ ಒಂದು ವರ್ಷಗಳ ಹಿಂದೆ ಅಥವಾ ಅವ್ರದ್ದು ಆನಿವರ್ಸರಿ ಏನಿತ್ತು ಅವತ್ತು ಅಪ್ಲೋಡ್ ಮಾಡಿರುವಂತಹ ವಿಡಿಯೋನೇ ಲಾಸ್ಟ್ ಆಗಿತ್ತು. ಆದ್ರೆ ಇಬ್ರು ದೂರ ಆದ್ರ ಅಥವಾ ಇಬ್ರು ಮಧ್ಯೆ ಏನಾದ್ರು ಬೇಸರ ಆಗಿದೆಯಾ ಏನು ಅಂತ ಹೇಳಿ ಸರ್ಚ್ ಮಾಡಿದಾಗ ಇಬ್ರು ಕೂಡ ಒಬ್ಬರ ಅಕೌಂಟ್ ಅನ್ನ ಒಬ್ರು ಫಾಲೋ ಅನ್ನ ಮಾಡ್ತಾನೆ ಇದ್ದಾರೆ. ಯಾರು ಕೂಡ ಹಳೆ ವಿಡಿಯೋಗಳನ್ನ ಡಿಲೀಟ್ ಕೂಡ ಮಾಡಿಲ್ಲ. ಆದ್ರೆ ಇಬ್ರು ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರೋ ಕಾರಣದಿಂದಾಗಿ ಇಬ್ರು ಅವರ ಅಪ್ಲೋಡ್ಗಳು ಮಾಡ್ತಿರುವಂತಹ ವಿಡಿಯೋದಲ್ಲಿ ಇಬ್ರು ಜೋಡಿಯಾಗಿ ಕಾಣಿಸ್ಕೊಳ್ತಿರೋದು ಕಡಿಮೆ ಆಗಿದೆ. ಮತ್ತೆ ಇಶಿತಾ ಅವರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ, ಒಂದು ಪೋಸ್ಟ್ ಅನ್ನ ಹಾಕ್ಬಿಟ್ಟು. ಸೊ ನನ್ನ ಚಾನಲ್ ಅಲ್ಲಿ ಹಾಗೂ ನನ್ನ ವೈಯಕ್ತಿಕ ಜೀವನದಲ್ಲಿ ಏನ್ ನಡೀತಿದೆಯೋ ಅದನ್ನ ನಿಮಗೆ ತಿಳಿಸುವಂತಹ ಅವಶ್ಯಕತೆ ನನಗಿಲ್ಲ. ನಿಮಗೆ ಮುರುಘಾ ಅವರ ಒಂದು ಪೋಸ್ಟ್ಗಳು ಬೇಕಂದ್ರೆ, ಅವರ ಒಂದು ವಿಡಿಯೋಗಳು ಬೇಕಂದ್ರೆ ಅವರ ಅಕೌಂಟ್ಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ, ಇಲ್ಲ ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಅವರು ಸಿಗ್ತಾರೆ. ನನ್ನ ಅಕೌಂಟ್ ಅಲ್ಲಿ ಆಗಿರ್ಬೋದು, ನನ್ನ ಪರ್ಸನಲ್ ಲೈಫ್ ಆಗಿರ್ಬೋದು, ನಾನು ಏನು ಅದು ನನಗೆ ಮಾತ್ರ ಗೊತ್ತು, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಶಿತಾ ಅವರು ನೋಡ್ಕೊಳ್ಳುವಂತ ಆನ್ಸರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಬ್ರುಗಳು ಎಲ್ಲೂ ಕೂಡ ಇತ್ತೀಚೆಗೆ ಕಾಣಿಸ್ಕೋತಾನೆ ಇಲ್ಲ. ಹಲವಾರು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು, ಬಟ್ ಎಲ್ಲೂ ಕೂಡ ಕಾಣಿಸ್ಕೊಂಡೇ ಇರೋದು. ಈಗ ಅವರ ಅಭಿಮಾನಿಗಳಲ್ಲೂ ಒಂದು ಚಿಕ್ಕ ಗೊಂದಲನೂ ಶುರು ಆಗಿದೆ. ಸೊ ಇಬ್ರು ಕೂಡ ಇಷ್ಟರಲ್ಲೇ ಒಂದು ಫೋಟೋನಾಗ ಆಗಿರ್ಬೋದು, ಮತ್ತೊಂದು ಬೇರೆ ವಿಡಿಯೋ ಆದ್ರೂ ಆಗಿರ್ಬೋದು, ಒಂದು ಶೇರ್ ಮಾಡಿಬಿಟ್ಟು ತಮ್ಮ ಅಭಿಮಾನಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡಬೇಕು. ಇಲ್ಲಾಂದ್ರೆ ಇಂಥ ರೂಮರ್ಸ್ಗಳಿಂದ ಮುಂದೆ ಹೋಗ್ತಾ ಹೋಗ್ತಾ ಹಲವಾರು ಪ್ರಾಬ್ಲಮ್ಗಳು ಶುರು ಆಗ್ತಾ ಹೋಗುತ್ತೆ, ಅಥವಾ ಬೇರೆಯವರಿಗೆ ಬೇರೆ ರೀತಿಯಾದಂತಹ ಕೆಟ್ಟ ಸಂದೇಶಗಳು ಹೋಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇಬ್ರು ಜೊತೆಗಿದ್ದಿರೋ ಅಥವಾ ಇಲ್ಲೋ ಅಂತ ಹೇಳಿ ಒಂದೇ ಒಂದು ಮಾತಿನಲ್ಲಿ ಅಥವಾ ಒಂದೇ ಒಂದು ಪೋಸ್ಟಿನ ಮುಖಾಂತರ ಜನಗಳಿಗೆ ತಿಳಿಸಿ. ಯಾಕಂದ್ರೆ ನೀವಿಬ್ರು ಸೆಲೆಬ್ರಿಟಿಗಳಾಗಿರೋದ್ರಿಂದ ಜನಗಳು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿಯನ್ನು ಹೊಂದಿರ್ತಾರೆ. ಸೊ ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಿದ್ದೀವಿ. ಸೊ ಇವರಿಬ್ಬರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಥ್ಯಾಂಕ್ ಯು.